ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ಫ್ರೆಂಡ್ಸ್ ಬನ್ನಿ, ಇವತ್ತಿನ ಡೇ ಯಾವ ಥರ ಎಲ್ಲ ಹೋಯಿತು, ಹಾಗೆ ಈ ದಿನ ಏನೇನೆಲ್ಲ ಮಾಡಿದೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮಾರ್ನಿಂಗಿಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಾಗಿಲೆಲ್ಲ ತೊಳ್ಕೊಂಡು ಫಸ್ಟು ಗುಡಿಸ್ಕೊಂಡು ಆಮೇಲೆ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಫಸ್ಟು ನಾನು ಬೆಳಗ್ಗೆ 5:45ಗೆ ಯೋಗ ಕ್ಲಾಸಿಗೆ ಹೋಗ್ತೀನಿ. ಯೋಗ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 7 ಕಾಲಾಗಿರುತ್ತೆ. ಸೊ ಅಲ್ಲಿಂದ ಬಂದು ಬಾಗಿಲೆಲ್ಲ ತೊಳೆದು ರಂಗೋಲಿನ ಹಾಕಿದ್ದಾಗಿದೆ. ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಾಂಬಾರು ನೆನೆದೇ ಇತ್ತು. ಸೊ ಅದನ್ನೇ ನಾನು ಬಿಸಿ ಮಾಡ್ಕೊತಿದ್ದೀನಿ. ನಮ್ಮನೇಲಿ ಇರೋದೇ ಈಗ ಸದ್ಯಕ್ಕೆ 3 ಜನ ಇದ್ದೀವಿ. ಬೇಗ ಸಾಂಬಾರು ಖಾಲಿ ಆಗೋಲ್ಲ. ಇದು ಮೊಳಕೆ ಕಾಳು ಸಾಂಬಾರು. ಹಾಗೆಯೇ ರೈಸಿಗೆ ಇಟ್ಕೊತಾ ಇದ್ದೀನಿ. ಈ ರೈಸ್ ತೊಳೆದಿದ್ದನ್ನ ವಾಟರ್ನ ಹಾಗೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಫೇಸ್ನ ವಾಶ್ ಮಾಡಿಕೊಂಡ್ರೆ ಫೇಸ್ ಗ್ಲೋ ಆಗುತ್ತೆ, ಹಾಗೆ ಕೆಲವು ಕಲೆಗಳೆಲ್ಲ ಹೋಗುತ್ತೆ ಅಂತ. ಹಾಗೆ ಚಪಾತಿ ಕೂಡ ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಯಾಕೆಂತಂದರೆ ಕಾಳು ಸಾಂಬಾರಲ್ವ, ಅದಕ್ಕೆ ಚೆನ್ನಾಗಿರುತ್ತೆ ಚಪಾತಿ ಅಂತ ಅಂದ್ಬಿಟ್ಟು. ಹಾಗೆ ಊರಿಂದ ಬಟರ್ ಫ್ರೂಟ್ನ ತೊಗೊಂಬಂದಿದ್ರು. ಸೊ ಅದು ಹಣ್ಣಾಗಿತ್ತು. ಒಂದು ಚೆನ್ನಾಗಿತ್ತು, ಇನ್ನೊಂದು ಈ ರೀತಿ ಕಪ್ಪಗೆ ಆಗ್ಬಿಟ್ಟಿತ್ತು. ಹಾಗೆ ನಾನು ಜೀರಿಗೆ, ಆಮೇಲೆ ಸೋಂಪು, ಚಕ್ಕೆ, ಶುಂಠಿನ ಹಾಕಿ ಒಂದು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊತಾ ಇದ್ದೀನಿ. ವೆಯ್ಟ್ ಲಾಸಿಗೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾಕೆಂದರೆ ಡೈಜೆಷನ್ ಚೆನ್ನಾಗಿ ಆಗೋದ್ರಿಂದ ವೆಯ್ಟ್ ಲಾಸ್ ಬೇಗ ಆಗುತ್ತೆ. ಹಾಗೆಯೇ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ. ನಾನು ಚಪಾತಿಗೆ ಆಯಿಲ್ ಹಾಕಲ್ಲ, ಹಾಗೇ ಬೇಯಿಸ್ಕೊತೀನಿ ಪ್ಲೈನು. ಸೊ ನಾನು ಕುದಿಸೋಂಥ ಡ್ರಿಂಕ್ನ ಕುಡ್ಕೊಂಡು ಅದಾಗಿ ಅರ್ಧ ಗಂಟೆ ಆದಮೇಲೆ ನಾನು 2 ಚಪಾತಿ ತೊಗೊಂಡಿದ್ದೀನಿ, ಸಾಂಬಾರು ಮತ್ತು ಸಿಹಿ ಚಟ್ನಿ ಜೊತೆ. ಹಾಗೆಯೇ ಪಪ್ಪಾಯನ ಒಂದು 11:15 ಪಪ್ಪಾಯನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಒಂದು ಫೇಸ್ ಮಾಸ್ಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಫೇಸ್ ಮಾಸ್ಕ್ ಅಂತಂದರೆ ಫಸ್ಟ್ ಇಲ್ಲಿ ಸ್ವಲ್ಪ ಮುಲ್ತಾನಿ ಮಿಟ್ಟಿ, ಹಾಗೆ ನಾನು ರೋಸ್ ವಾಟರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಫೇಸ್ಗೆ ಅಪ್ಲೈ ಮಾಡ್ಕೊತಿದ್ದೀನಿ. ಇದು ನಮ್ಮ ಫೇಸಲ್ಲಿರುವಂಥ ಒಂದು ರಿಂಕಲ್ಸು, ಹಾಗೆಯೇ ರಿಂಕಲ್ಸ್ನ ಅವಾಯ್ಡ್ ಮಾಡುತ್ತೆ, ಗ್ಲೋನೆಸ್ ಕೊಡುತ್ತೆ. ಸೊ ನಾವು ಇದನ್ನು ವೀಕ್ಲಿ 1 2 to 3 ಡೇಸ್ ಇದನ್ನು ನಾವು ಅಪ್ಲೈ ಮಾಡಿದರೆ ಫೇಸು ತುಂಬಾ ಚೆನ್ನಾಗಾಗುತ್ತೆ. ಯಾಕೆಂತಂದರೆ ನಾವು ಪಾರ್ಲರ್ಗೆ ಪದೇ ಪದೇ ಹೋಗೋಕ್ಕಾಗಲ್ಲ. ಮನೆಯಲ್ಲೇ ಈ ರೀತಿ ನಾವು ಆರಾಮಾಗಿ ಈ ರೀತಿ ಇದನ್ನು ನಾವು ಒಂದ್ಸರಿ ತಂದಿಟ್ಕೊಂಡ್ರೆ ನಮಗಿದು ತುಂಬ ಸರಿ ಯೂಸ್ ಮಾಡ್ಬೋದು. ಇದನ್ನು ಈ ರೀತಿ ನಾನು ಹಚ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಒಣಗಕ್ಕೆ ಬಿಟ್ಬಿಟ್ಟು ಡ್ರೈ ಆಗಬೇಕು ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ಕೊತೀನಿ. ನೋಡಿ ಫೇಸು ಎಷ್ಟು ಗ್ಲೋ ಆಗಿದೆ. ನಾನು ಯಾವುದೇ ಥರ ಫಿಲ್ಟರ್ ಏನೂ ಹಾಕಿಲ್ಲ, ತುಂಬಾ ಚೆನ್ನಾಗಿದೆ. ಅದು ಹಚ್ಕೊಂಡು ಆದಮೇಲೆ ನಾವು ಟೋನರ್ ಆಗಿ ರೋಸ್ ವಾಟರ್ನ ಹಾಕ್ಕೊಂಡ್ರೆ ಫೇಸು ತುಂಬಾ ಗ್ಲೋ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟ ಆಗಿತ್ತು ಇವತ್ತಿನ ಒಂದು ವ್ಲಾಗು. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.